ಬಿಲ್ಡಿಂಗ್ ಡಾಕ್ಟರ್ ಥರ್ಮೋಶೀಲ್ಡ್ ಕೂಲ್ ಲೈಟ್ ಶಾಖವನ್ನು ಒಳಗೆ ಬರದಂತೆ ತಡೆಯುವ ಒಂದು ಉತ್ಪನ್ನವಾಗಿದೆ ಹಾಗೂ ಇದನ್ನು ಥರ್ಮಲ್ ಇನ್ಸುಲೇಷನ್ ಹಾಗೂ ಫಿಲ್ಲಿಂಗ್ ಮೆಟೀರಿಯಲ್ ಆಗಿ ಕೂಡ ಬಳಸಬಹುದು. ಬಿಲ್ಡಿಂಗ್ ಡಾಕ್ಟರ್ ಥರ್ಮೋಶೀಲ್ಡ್ ಕೂಲ್ ಲೈಟ್ನ ಸ್ಪೆಷಲ್ ಫೀಚರ್ಸ್ ಅಂದರೆ ಇದನ್ನು ಫಿಲ್ಲಿಂಗ್ ಮೆಟೀರಿಯಲ್ ಆಗಿ ಬಳಸಬಹುದು. ಇದು ಹಗುರವಾಗಿರುತ್ತದೆ, ಸಮಯವನ್ನು ಉಳಿಸುತ್ತದೆ, ಶಾಖವನ್ನು ತಡೆಯುತ್ತದೆ, ಮರಳು ಮತ್ತು ಇತರೆ ವಸ್ತುಗಳ ಅಗತ್ಯವಿಲ್ಲ. ಸೂರ್ಯನಿಂದ ಬರುವ ಶಾಖವನ್ನು ತಡೆಯಲು ಇದನ್ನು ಛಾವಣಿಗಳ ಮೇಲೆ ಮತ್ತು ಬಾಲ್ಕನಿಗಳಲ್ಲೂ ಕೂಡ ಫಿಲ್ಲಿಂಗ್ ಮೆಟೀರಿಯಲ್ ಆಗಿ ಬಳಸಬಹುದು. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಉಪಕರಣಗಳೊಂದಿಗೆ ಸಿದ್ಧರಾಗಿರಿ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಎಲ್ಲ ರೀತಿಯ ಸುರಕ್ಷತಾ ಉಪಕರಣಗಳನ್ನು ಬಳಸುವುದು ಕಡ್ಡಾಯ. ಈಗ ಇದನ್ನು ಬಳಸುವುದು ಹೇಗೆ ನೋಡೋಣ. 1 ಮೂಟೆಯ ಸಿಮೆಂಟಿಗೆ 4 ಬ್ಯಾಗ್ನಷ್ಟು ಬಿಲ್ಡಿಂಗ್ ಡಾಕ್ಟರ್ ಥರ್ಮೋಶೀಲ್ಡ್ ಕೂಲ್ ಲೈಟ್ ಅನ್ನು ಬಳಸಬೇಕು. ಮೊದಲನೇದಾಗಿ ಬಿಲ್ಡಿಂಗ್ ಡಾಕ್ಟರ್ ಥರ್ಮೋಶೀಲ್ಡ್ ಕೂಲ್ ಲೈಟ್ ಅನ್ನು ಸಿಮೆಂಟಿಗೆ ಬೆರೆಸಬೇಕು. ನಂತರವೇ ನೀರನ್ನು ಬೆರೆಸಿಕೊಳ್ಳಬೇಕು. ನಂತರ ಅವಶ್ಯಕತೆ ಇರುವ ಜಾಗಗಳಿಗೆ ಬಳಸಬೇಕು. ನೀರನ್ನು ಬೆರೆಸಿಕೊಳ್ಳುವಾಗ ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನು ಬೆರೆಸದಂತೆ ಗಮನವಹಿಸಿ. ಸೂರ್ಯನ ಕಿರಣಕ್ಕೆ ನೇರವಾಗಿ 24 ಗಂಟೆಗಳ ಕಾಲ ಇದು ಒಣಗಬೇಕು. ಒಳಪ್ರದೇಶದಲ್ಲಿ ಬಳಸುವಾಗ 48 ಗಂಟೆಗಳ ಕಾಲ ಒಣಗಿದ ನಂತರವೇ ಕ್ಯೂರಿಂಗ್ ಮಾಡಬೇಕು. ಈ ಪ್ರದೇಶವನ್ನು 4 ದಿನಗಳ ಕಾಲ ನೀರನ್ನು ಚಿಮುಕಿಸುವ ಮೂಲಕ ಅಥವಾ ಸ್ಪ್ರೇ ಮಾಡುವ ಮೂಲಕ ಕ್ಯೂರಿಂಗ್ ಮಾಡಬೇಕು. 4 ದಿನಗಳ ನಂತರ ಈ ಒಂದು ಮಿಶ್ರಣ ಕಾಂಕ್ರೀಟ್ನಷ್ಟು ಗಟ್ಟಿಯಾಗುತ್ತದೆ. ಈ ಪ್ರದೇಶವು ಸೂರ್ಯನ ಕಿರಣಗಳಿಗೆ ನೇರವಾಗಿ ತಾಕಬಾರದು. ಇದನ್ನು ಸಿಮೆಂಟ್ ಅನ್ನು ಬಳಸಿ ಪ್ಲಾಸ್ಟರಿಂಗ್ ಮಾಡಬೇಕು ಅಥವಾ ಮಣ್ಣಿನ ಟೈಲ್ಸ್ಗಳನ್ನು ಬಳಸಿ ಇದನ್ನು ಕವರ್ ಮಾಡಬೇಕು. 5 ಅಥವಾ 6 ಇಂಚುಗಳಿಗೆ ಬೇಕಾದಲ್ಲಿ ಇದನ್ನು 2 ಭಾಗವಾಗಿ ಬಳಸುವುದು ಕಡ್ಡಾಯವಾಗಿರುತ್ತದೆ. ಈಗ ಬಿಲ್ಡಿಂಗ್ ಡಾಕ್ಟರ್ ಥರ್ಮೋಶೀಲ್ಡ್ ಕೂಲ್ ಲೈಟ್ ಮಿಶ್ರಣಕ್ಕೂ ಮತ್ತು ಕಾಂಕ್ರೀಟ್ ಮಿಶ್ರಣಕ್ಕೂ ವ್ಯತ್ಯಾಸ ನೋಡೋಣ ಬನ್ನಿ. ನೀವು ಇಲ್ಲಿ ಬಿಲ್ಡಿಂಗ್ ಡಾಕ್ಟರ್ ಥರ್ಮೋಶೀಲ್ಡ್ ಕೂಲ್ ಲೈಟ್ ಹೇಗೆ ಹಗುರವಾಗಿದೆ ಎಂದು ನೋಡಬಹುದು. ಬಿಲ್ಡಿಂಗ್ ಡಾಕ್ಟರ್ ಥರ್ಮೋಶೀಲ್ಡ್ ಕೂಲ್ ಲೈಟ್ನ ಪಾಟ್ ಲೈಫ್ ತಾಪಮಾನ ಮತ್ತು ಇತರ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ವಿಚಾರಗಳನ್ನು ತಪ್ಪದೆ ಪಾಲಿಸಿ. Building doctor.